media for being present here. Uh, Today's day is an important day for us because vascular disease is a disease of old age, and we are seeing a lot of people now heading towards amputations compared to the rest of the world because of neglect and because of lack of awareness of vascular disease. So, hence, this the purpose of Vascular Society of India and Vascular Society of Karnataka is to spread awareness of vascular disease, and hopefully old people, as they go forward, if they are aware of what disease is happening, they can prevent amputations in the future. So this is the message we want to convey, and that is the effort of today's walkathon. As we just created this program to create awareness among the public, main intention is to prevent the amputation. Amputation means one of the major causes is diabetes and hypertension, that is smoking now, and as we told, increase of the lifestyle, change of lifestyle thing. So we all urge all the public to just stick to do the regular, maintain their health profile and control the diabetes and prevent the amputation. ಇವತ್ತಿನ ಈ ಮುಖ್ಯ ಗುರಿ ಏನಂತ ಅಂದ್ರೆ ಕಾಲು ಒಂದು ಪರ್ಸನ್ ಕಾಲು ಕಳ್ಕೊಂಡೇ ಇರೋ ತರ ಪ್ರಿವೆಂಟ್ ಮಾಡೋದು. ಯಾಕಂದ್ರೆ ಒಂದು ಕಾಲು ಉಳಿಸಿದ್ರೆ ಒಂದು ಕುಟುಂಬನೇ ಉಳಿಯುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ ವಿಷಯ. ಈ ಮುಂಚೆ ಏನಂತಂದ್ರೆ ಈ ವ್ಯಾಸ್ಕುಲರ್ ಸರ್ಜನ್ಸ್ ಅಂದ್ರೆ ಈ ಕಾಲಿಂದು ಕಟ್ ಮಾಡದಂಗೆ ಉಳಿಸೋ ಈ ಶಸ್ತ್ರಚಿಕಿತ್ಸಕರು ಬಹಳ ಕಡಿಮೆ ಅಂತ ಇದೆ. ಈಗ ಎಲ್ಲ ಕಡೆನೂ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಜಯದೇವ ಹಾಸ್ಪಿಟಲ್ ಆ ತರ ಇದರಲ್ಲಿ ಇದ್ದಾರೆ, ಟ್ರಸ್ಟ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಇದ್ದಾರೆ. ಒಂದು ದುಡ್ಡಿನ ಸಮಸ್ಯೆಯಿಂದ ಯಾರಿಗೂ ಚಿಕಿತ್ಸೆ ಬರದೇ ಇರೋ ತರ ಸಮಸ್ಯೆ ಆಗಲ್ಲ. ಸೊ ತಕ್ಷಣನೇ ಕಾಲು ಯಾವುದೇ ಕಾರಣಕ್ಕೆ ಕಾಲು ಗಾಯ ಆದ್ರೆ ತಕ್ಷಣನೇ ವ್ಯಾಸ್ಕುಲರ್ ಸರ್ಜರಿ ಎವ್ಯಾಲ್ಯೂಯೇಷನ್ ಒಂದು ಹಾಕ್ಬೇಕು. ಯಾಕಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ನಾವು 95% ಜನಕ್ಕೆ ಕಾಲು ಉಳಿಸ್ದಂಗೆ, ಕಾಲು ಕಟ್ ಆಗದಂಗೆ ನಾವು ಪ್ರಯತ್ನ ಮಾಡಿ ಉಳಿಸ್ಬೋದು. ಸೊ ಯಾವುದೇ ಇದು ಕಾಲು ಗಾಯ ಆದ್ರೆ ತಕ್ಷಣ ನೀವು ಹತ್ತಿರದಲ್ಲಿ ಇರೋ ವ್ಯಾಸ್ಕುಲರ್ ಸರ್ಜನ್ ನ ಸಂಪರ್ಕಿಸಿ. ಅಂಡ್ ಸ್ಮೋಕಿಂಗ್ ಬಹಳ ಇಂಪಾರ್ಟೆಂಟ್ ಕಾಯಿಲೆ. ಈ ಧೂಮಪಾನ ಸೇದೋದ್ರಿಂದ ಬಹಳ ಇಂಪ್ಯಾಕ್ಟ್ ಆಗುತ್ತೆ ಕಾಲಿಗೆ, ಹಾರ್ಟ್ಗೆ, ಬ್ರೈನ್ಗೆ ಎಲ್ಲದಕ್ಕೂ. ಈ ಕಾಲಿಂದಲ್ಲಿ ಇನ್ನೊಂದು ಪೆಕ್ಯುಲರ್ ಸಮಸ್ಯೆ ಅಂತಂದ್ರೆ, ಈಗ ಒಂದು ಕಾಲು ಪ್ರಾಬ್ಲಮ್ ಆಗಿ ಅವ್ರ ಕಾಲು ಏನಾದ್ರು ಕಟ್ಟಾದ್ರೆ, ಈಗ ನೀವು ಇವತ್ತು ಸಮಾವೇಶದಲ್ಲಿ ನೋಡಿರೋ 3 ಜನ, ಒಂದು 10-15% ಜನ ಮಾತ್ರ ಕೃತಕ ಕಾಲು ಹಾಕೊಂಡು ಓಡಾಡ್ಬೋದು. ಮಿಕ್ಕಿದವ್ರು ಎಲ್ಲರೂ ಬೆಡ್ ರಿಡನ್ ಆಗ್ಬಿಡ್ತಾರೆ. ಅವ್ರು ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಇಂಡಿಪೆಂಡೆಂಟ್ ಆಂಬುಲೇಷನ್ ಬಹಳ ಕಡಿಮೆ. ಅವ್ರು ನೋಡ್ಕೊಳ್ಲಿಕ್ಕೆ ಇನ್ನೊಬ್ರು. ಸೊ ಆ ತರ ಒಂದು 4 ಜನ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಇಬ್ರು ಜಾಬ್ಲೆಸ್ ಆಗ್ತಾರೆ, ಕೆಲಸ ಇಲ್ದಂಗೆ ಆಗ್ತಾರೆ, ಇನ್ಕಮ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ, ಸಂಸಾರನೇ ಬೀದಿ ಬರುತ್ತೆ. ಸೊ ಕಾಲು ಉಳಿಸಿ ಒಂದು ಕುಟುಂಬನೇ ಉಳಿಸಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುರೇಶ್ ಅಂತ. ವ್ಯಾಸ್ಕುಲರ್ ಸರ್ಜನ್, ಜೈನ್ ಹಾಸ್ಪಿಟಲ್. ವ್ಯಾಸ್ಕುಲರ್ ಸರ್ಜರಿ ಅಂದರೆ ರಕ್ತನ ತಜ್ಞರು, ಅಂದರೆ ಬ್ಲಡ್ ವೆಸಲ್ಸ್ ಆಫ್ ದಿ ಬಾಡಿ ಎಕ್ಸೆಪ್ಟ್ ಹಾರ್ಟ್ ಅಂಡ್ ಬ್ರೈನ್ ಎರಡು ಬಿಟ್ಟು ಮಿಕ್ಕಿದ ರಕ್ತನಾಳೆಲ್ಲ ಚಿಕಿತ್ಸೆ ಕೊಡೋರು ವ್ಯಾಸ್ಕುಲರ್ ಸರ್ಜರಿ. ಇದು ಬಹಳ ಸ್ಪೆಷಲೈಸ್ ಫೀಲ್ಡ್. ಇದರೊಳಗೆ 60% ವ್ಯಾಸ್ಕುಲರ್ ಸರ್ಜರಿ ಕಾಲಲ್ಲಿ ನಡೀತದೆ. ಕಾಲಲ್ಲಿ ನೀವು ಹಾರ್ಟ್ ಅಟ್ಯಾಕ್ ಕೇಳಿದಿರಲ್ಲ, ಕಾಲ್ ಅಟ್ಯಾಕ್ ಆಗ್ಬೋದು. ಕಾಲ್ ಅಟ್ಯಾಕ್ ಅಂದರೆ ಕಾಲು ರಕ್ತನಾಳ ಸಂಕುಚಿತವಾಗಿತ್ತು, ಬ್ಲಾಕ್ ಆಗುತ್ತೆ, ಬ್ಲಾಕಿ ರಕ್ತ ಹರಿಯೋದಿಲ್ಲ ಸರಿಯಾಗಿ. ಇನ್ನು ಮೋಸ್ಟ್ಲಿ ಆಗೋದು ವಯಸ್ಸಾದವ್ರಿಗೆ, ಡಯಾಬಿಟಿಸು, ಕೊಲೆಸ್ಟ್ರಾಲು, ಸೇಮ್ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ ಅದೇ ಥರ ಕಾಲ್ ಅಟ್ಯಾಕ್. ನಡೆಯೋಕ್ಕೆ ತೊಂದರೆ ಆಗುತ್ತೆ, ಕ್ರಮೇಣ ಜಾಸ್ತಿ ಪದೇ ಜಾಸ್ತಿ ಆಗಿ ಇವೆಂಚುಲಿ ಏನಾಗುತ್ತೆ ಗ್ಯಾಂಗ್ರೀನ್ ಅಂಗಕ್ಷಯ, ಅಂದರೆ ಬೆರಳು ಕಪ್ಪಾಗುತ್ತೆ, ಕಾಲು ಹೋಗ್ಬೋದು, ಕಾಲು ಕಳ್ಕೊಬೋದು. ಕಾಲು ಹೋಗೋದು ಅಷ್ಟು ಸುಲಭ ಅಲ್ಲ. ಕಾಲ್ ಅಟ್ಯಾಕು ಹಾರ್ಟ್ ಅಟ್ಯಾಕ್ಕಿಂತ ಕೆಟ್ಟದ್ದು. ಹಾರ್ಟ್ ಅಟ್ಯಾಕ್ ಆದರೆ 34% ಜನಕ್ಕೆ ಜೀವ ಕಾಪಾಡಬಾರ್ದು. ಕಾಲ್ ಅಟ್ಯಾಕ್ ಆದರೆ ಅದಕ್ಕಿಂತ ಜಾಸ್ತಿ ಜನ. ಪ್ರಪಂಚದಲ್ಲಿ 2 ಕಾಯಿಲೆ, ಲಂಗ್ ಕ್ಯಾನ್ಸರ್ ಆಮೇಲೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಅದು ಭಾಳ ಕೆಟ್ಟದ್ದು. 3ನೇದು ಆಂಪುಟೇಷನ್. ಯಾಕೆ ಆಂಪುಟೇಷನ್? ಕಾಲು ತೆಗೆದುಬಿಟ್ರೆ ಜನಕ್ಕೆ ನಡೆಯೋದು ಕಷ್ಟ ಆಗುತ್ತೆ, ಭಾಳ ಹತ್ರ ಇದೆ, ಅವಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ. ಅದ ಆಂಪುಟೇಷನ್ ಕಡಿಮೆ ಮಾಡಬೇಕು ಅಂತ ಈ ವಾಕಥಾನ್ ಮಾಡ್ತಾ ಇದ್ದೀವಿ, ವ್ಯಾಸ್ಕುಲರ್ ಸೊಸೈಟಿ ಆಫ್ ಇಂಡಿಯಾ. ಎಲ್ಲರಿಗೂ ಅರಿವು ಬರಲಿ, ಡಾಕ್ಟ್ರು ಅರಿವು ಬರಲಿ, ಪ್ರಜೆಗಳಿಗೆ ಅರಿವು ಬರಲಿ. ಲೆಟ್ ದೇರ್ ಬಿ ಅವೇರ್ನೆಸ್ ದಟ್ ಆಂಪುಟೇಷನ್ ಇಸ್ ಪ್ರಿವೆಂಟಬಲ್. ಮೊದಲೇ ನೀವು ಡಾಕ್ಟರ್ ನೋಡಿದ್ರೆ ಎಲ್ಲರಿಗೂ ಆಪರೇಷನ್ ಬೇಕಿಲ್ಲ, ಮೆಡಿಸಿನ್ಲೇ ಮಾಡೋದು ಮುಖ್ಯಲ್ವ. ಪ್ರಿವೆಂಟಬಲ್, ಕಡಿಮೆ ಮಾಡಿದ್ರೆ ಜೀವಕ್ಕೂ ಹಾನಿ ಕಡಿಮೆ ಆಗುತ್ತೆ. ಸೊ ನೀವು ಮುತುವರ್ಜಿಯಿಂದ ನೋಡ್ಕೋಬೇಕು ಕಾಲು. ನಮಸ್ಕಾರ.